ಹಾಯ್ ಹಲೋ ನಮಸ್ತೆ. ಭಾರತದ ಭೂಬಳಕೆ ಹಾಗೂ ಕೃಷಿ ಉತ್ಪನ್ನ. ಭಾರತದ ಭೂಬಳಕೆ ಕೃಷಿ. ಭೂಬಳಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು? ಭೂಬಳಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು? ಹತ್ತಿ ಬೆಳೆ ಬೆಳೆಯಲು ಅವಶ್ಯಕವಿರುವ ಭೌಗೋಳಿಕ ಅಂಶಗಳು ಯಾವುವು? ಎರಡನೇದು ನೋಡ್ರಿ, ಹತ್ತಿ ಬೆಳೆ ಬೆಳೆಯಲು ಅವಶ್ಯಕವಿರುವ ಭೌಗೋಳಿಕ ಅಂಶಗಳು ಯಾವುವು? ವ್ಯವಸಾಯ ಎಂದರೇನು? ವ್ಯವಸಾಯದ ವಿಧಗಳು ಯಾವುವು? ಇಂಪಾರ್ಟೆಂಟ್ ಕ್ವಶನ್ಸ್. SSLC ಸಂಬಂಧಪಟ್ಟಂಗೆ 3 ಮಾರ್ಕ್ಸಿಂದು ಮತ್ತು 4 ಮಾರ್ಕ್ಸಿಗೆ ಸಂಬಂಧಪಟ್ಟಂಗೆ ಕ್ವಶನ್ಸ್ ತೆಗ್ದೈತಿ. ಅಟ್ಲೀಸ್ಟ್ ಪಾಸಿಂಗ್ ಆಗಂಗಿಲ್ಲ, ನಾವು ಓದೇ ಇಲ್ಲ ಅನ್ನೋರಿಗೆ ಇದೊಂದು ಮಾರ್ಗ ಅಂತ ಹೇಳ್ಬೋದು. ಭಾರತದ ಖನಿಜ ಶಕ್ತಿ ಮತ್ತು ಸಂಪನ್ಮೂಲಗಳು. ಭಾರತದ ಖನಿಜ ಶಕ್ತಿ ಸಂಪನ್ಮೂಲಗಳು. ಭಾರತದಲ್ಲಿ ದೊರಕುವ ಖನಿಜ ಸಂಪನ್ಮೂಲಗಳಾವುವು? ಭಾರತದಲ್ಲಿ ದೊರಕುವ ಖನಿಜ ಸಂಪನ್ಮೂಲಗಳಾವುವು? ಅಭ್ರಕದ ಉಪಯೋಗಗಳನ್ನು ತಿಳಿಸಿ. ಪರಮಾಣು ಖನಿಜಗಳು ಯಾವುವು? ಪರಮಾಣು ಖನಿಜಗಳು ಯಾವುವು? ಭಾರತದ ಸಾರಿಗೆ ಮತ್ತು ಸಂಪರ್ಕ. ಭಾರತದಲ್ಲಿ ರಸ್ತೆಗಳ ಪ್ರಾಮುಖ್ಯತೆಯನ್ನು ತಿಳಿಸಿ. ಭಾರತದಲ್ಲಿ ರಸ್ತೆಗಳ ಪ್ರಾಮುಖ್ಯತೆಯನ್ನು ತಿಳಿಸಿ. ಭಾರತದಲ್ಲಿರುವ ಪ್ರಮುಖ ಬಂದರುಗಳು ಯಾವುವು? ಭಾರತದಲ್ಲಿ ಪ್ರಮುಖ ಬಂದರುಗಳು ಯಾವುವು? ಸಂಪರ್ಕದ ಪ್ರಾಮುಖ್ಯತೆಯನ್ನು ತಿಳಿಸಿ. ಸಂಪರ್ಕದ ಪ್ರಾಮುಖ್ಯತೆಯನ್ನು ತಿಳಿಸಿ. ಭಾರತದ ರಸ್ತೆ ಸಾರಿಗೆ ತೊಡಕುಗಳನ್ನು ತಿಳಿಸಿ. ಭಾರತದ ರಸ್ತೆ ಸಾರಿಗೆಯ ತೊಡಕುಗಳನ್ನು ತಿಳಿಸಿ. ಭಾರತದ ಪ್ರಮುಖ ಕೈಗಾರಿಕೆಗಳು. ಭಾರತದ ಪ್ರಮುಖ ಕೈಗಾರಿಕೆಗಳು. ಭಾರತದ ಪ್ರಮುಖ ಕೈಗಾರಿಕಾ ವಲಯಗಳು ಯಾವುವು? ಇಸ್ರೋದ ಪ್ರಮುಖ ಸಾಧನೆಗಳು ಯಾವುವು? ಕಾಗದದ ತಯಾರಿಕೆಯಲ್ಲಿ ಬಳಸುವ ಕಚ್ಚಾ ವಸ್ತುಗಳು ಯಾವುವು? 4ನೇದು, ಉನ್ನತ ತಂತ್ರಜ್ಞಾನದ ಬಳಕೆಯಿಂದ ಆದ ಬದಲಾವಣೆಗಳೇನು? ಉನ್ನತ ತಂತ್ರಜ್ಞಾನದಿಂದ ಬಳಕೆಯಿಂದ ಆದ ಬದಲಾವಣೆಗಳೇನು? ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆಗಳು ಇರುವ ಸ್ಥಳಗಳು ಯಾವುವು? ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆಗಳು ಇರುವ ಸ್ಥಳಗಳು ಯಾವುವು? ಹೀಗಾಗಿ 3 ಮಾರ್ಕ್ಸಿಂದು 4 ಮಾರ್ಕ್ಸಿಂದಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ಸ್ ತೆಗ್ದೈತ್ರಿ. ಆದಷ್ಟು ಸಂಬಂಧಪಟ್ಟಂಗೆ ಇದಕ್ಕೆ ಫಸ್ಟ್ ಒಂದು ಸೆಕೆಂಡ್ ಒಂದು ಕಾಲ್ 1 ಹಿಂಗೆ ಡಾಟ್ 1 2 3 4 ಹಿಂಗೆ ಪಾಯಿಂಟ್ಸ್ ಹಾಕಿ ಬರೆದ್ರೆ ಇನ್ನೂ ನಿಮ್ಮ ಪೇಪರ್ ನೀಟಾಗಿ ಕ್ಲೀನಾಗಿ ಚೆಂದಂಗೆ ಕಾಣ್ತೈತಿ. ಹೀಗಾಗಿ ಇನ್ನೂ ನೋಡೋರಿಗೆ ಇಂಟ್ರೆಸ್ಟ್ ಬರೋ ಥರ ನೀವು ಬಿಡಿಸಿದ್ದ ಗಿಚ್ಗಾಟ್ ಹಾಕೋದಾಗಲಿ, ಅದ್ರಾಗ ಮಾರ್ಕ್ ಮಾಡೋದಾಗಲಿ ಏನೂ ಮಾಡೋಕ್ಕೆ ಹೋಗ್ಬೇಡ್ರಿ. ತೀರ ನೀಟಾಗಿದ್ದರೆ ಎಲ್ಲದು ಸರಿಯಾಗುತ್ತೆ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮೂಲಕ ಏನಾಯಿತು ತಿಳಿಸಿ. ಥ್ಯಾಂಕ್ ಯು.